ಎಲ್ಲರಿಗೂ ನಮಸ್ಕಾರ. ಹಲೋ ಆಸ್ಪರೆಂಟ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಈಗ PDO ಎಕ್ಸಾಮಲ್ಲಿ ಬರೆಯುವಂತಹ ಕಡ್ಡಾಯ ಕನ್ನಡ ಎಕ್ಸಾಮ್ ಬಗ್ಗೆ ಹೇಳ್ತಿದ್ದೀನಿ. ಸೊ ಆ ಕ್ವಶನ್ ಪೇಪರ್ನ ನಾನು ನೀಟಾಗಿ ಡೀಟೇಲಾಗಿ ಹೇಳ್ತೀನಿ. ಇನ್ನೂ ಕಡ್ಡಾಯ ಕನ್ನಡ ಕ್ವಶನ್ ಪೇಪರ್ಸ್ ಬೇಕಂತ ಅನ್ನೋದಾದರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ. ಸೊ ಪ್ಲೀಸ್ ಹೋಗಿ ಜಾಯ್ನ್ ಆಗಿ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಮೊದಲನೇದಾಗಿ ಈ ಒಂದು PDO ಎಕ್ಸಾಮ್ನ KPSC ಅವರು ನಡೆಸ್ತಾ ಇದ್ದಾರೆ. ಸೊ ಅದರ ಮೇಲೆ ಯಾವ ರೀತಿ ಕಡ್ಡಾಯ ಕನ್ನಡ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಸೊ ಮೊದಲನೇದಾಗಿ 1.5 hour ಇರುತ್ತೆ ಈ ಒಂದು ಎಕ್ಸಾಮ್. ಹಾಗೆ 150 ಮಾರ್ಕ್ಸ್ಗಳಿಗಿರುತ್ತೆ. ಆ್ಯಂಡ್ ನೀವು ಇಲ್ಲಿ ರಿಜಿಸ್ಟರ್ ನಂಬರ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಂಡಿಡೇಟ್ ಸಿಗ್ನೇಚರ್ನ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ನಾನು ಈ ಕ್ವಶನ್ ಪೇಪರ್ನಲ್ಲಿ ಏನು ತೋರಿಸಿದ್ದೀನಿ ಇದೇ ಮಾದರಿಯಲ್ಲಿ ನೀವು ಬರೀತಿರುವಂತಹ ಈಗ PDO ಎಕ್ಸಾಮ್ ಏನಿರುತ್ತೆ ಕಡ್ಡಾಯ ಕನ್ನಡ ಹೀಗೆ ಇರುತ್ತೆ. ಆ್ಯಂಡ್ ಬರೆಯುವಂಥ ಎಲ್ಲ KPSC ಎಕ್ಸಾಮ್ಸಲ್ಲಿ ಕಂಪಲ್ಸರಿ ಕನ್ನಡ ಅಂದರೆ ಕಡ್ಡಾಯ ಕನ್ನಡ ಪೇಪರ್ ಹೀಗೆ ಇರುತ್ತೆ. ಸೊ ಇದು 12 ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಆ 12 ಕ್ವಶನ್ಸ್ಗೆ ಅಲ್ಲಿ ಎಕ್ಸಾಮಿನರ್ ಮಾರ್ಕ್ಸ್ ಹಾಕ್ಕೊಂಡು ಬರ್ತಾರೆ. ಸೊ ಅಲ್ಲಿ ನಾವು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಎಕ್ಸಾಮ್ಗೆ ನಿಮಗೆ ಈ ಪೇಪರ್ ಸಿಕ್ಕಿದಾಗ ನೀವು ಇದೊಂಚೂರು ಓದ್ಕೊಂಬಿಡಿ, ಇನ್ಸ್ಟ್ರಕ್ಷನ್ ಇದೆ. ಆ್ಯಂಡ್ 1 to 4 ಕ್ವಶನ್ಸ್ಗೆ 25 ಮಾರ್ಕ್ಸ್ ಫಿಕ್ಸ್ ಆಗಿರುತ್ತೆ. 25. ಸೊ ಟೋಟಲ್ ಆಗಿ ಹಂಗೆ ನೋಡ್ತಾಯಿದ್ರೆ 100 ಮಾರ್ಕ್ಸ್ ಇಲ್ಲೇ ಬರುತ್ತೆ. ಸೊ ಇಲ್ಲೇ ಆರಾಮಾಗಿ ನೀವು 50+ ತಕ್ಕೋಬೋದು. ನಾನು ಯಾವ ರೀತಿ ಅಂತ ಹೇಳ್ತೀನಂತೆ. ಆ್ಯಂಡ್ ನಾನು ಹೇಳಿದಾಗೆ ಟೋಟಲ್ ಆಗಿ 1 to 12 ಕ್ವಶನ್ಸ್ ಇರುತ್ತೆ. ಸೊ ಅದ್ರ ಮೇಲೆ ಮಾರ್ಕ್ಸ್ಗಳೆಲ್ಲ ಅಲ್ಲೇ ತೋರಿಸಿದ್ದಾರೆ. ಆ್ಯಂಡ್ ಇದು ಕಂಪಲ್ಸರಿ 12 ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಆ ಕಂಪಲ್ಸರಿ 12 ಕ್ವಶನ್ಸ್ನು ನೀವು ಆನ್ಸರ್ ಮಾಡಲೇಬೇಕಂತ ಆಗಿರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಇಷ್ಟು ಬರೀರಿ ಸಾಕು, ಸೊ 2 ಅಲ್ಲಿ 1 ಬರೀರಿ, 3 ಅಲ್ಲಿ 2 ಬರೀರಿ ಅಂತ ಯಾವುದೂ ಇರಲ್ಲ. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸೊ ಆರಾಮಾಗಿ ಟೈಮ್ ತೊಗೊಂಡು ನೀಟಾಗಿ ಬರೀರಿ. ಸೊ ನಿಮಗೆ 1.5 hour ಬರುತ್ತೆ. ಸೊ ಯಾವ ರೀತಿ ಯುಟಿಲೈಸ್ ಮಾಡಬೇಕು ಅಂತ ನಾನು ಇಲ್ಲಿ ಹೇಳ್ತೀನಿ. ಆ್ಯಂಡ್ ಇಲ್ಲಿ 150 ಮಾರ್ಕ್ಸ್ಗೆ ನೀವು ಮಿನಿಮಮ್ ಅಂದರೆ 50+ ಮಾರ್ಕ್ಸ್ ತಕ್ಕೋಬೇಕು. ಅದು ತುಂಬ ಈಸಿ, ನಾನು ಹೇಳ್ಕೊಡ್ತೀನಿ ಕೇಳಿ. ಸೊ ಮೊದಲನೇ ಕ್ವಶನ್ ಯಾವಾಗಲೂ ನಿಮಗೆ ಪ್ರಬಂಧ ಇರುತ್ತೆ 25 ಮಾರ್ಕ್ಸ್ಗೆ. ಜಸ್ಟ್ ನಾನು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರೋದ್ರಿಂದ, ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರೋದ್ರಿಂದ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ. ಸೊ ರೈತರ ಸಮಸ್ಯೆ ಅಂತ ಇದೆ ಇಲ್ಲಿ. ಸೊ ನಾನು ಹೇಳ್ದ ಹಾಗೆ 25 ಮಾರ್ಕ್ಸಿಗೆ ನಿಮಗೆ ಪ್ರಬಂಧ ಇರುತ್ತೆ. ಸೊ ಆರಾಮಾಗಿ ಇದರಲ್ಲಿ ನೀವು 15+ ತಕ್ಕೋಬೋದು. ನಾನು ಹೇಳೋವಂತಹ ಒಂದು ಈಸಿ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರೆ 15 to 20ವರೆಗೂ ನೀವು ಆರಾಮಾಗಿ ತೆಕ್ಕೋಬೋದು. ಯಾವ ರೀತಿ ಅಂತ ಅಂದರೆ ಇಲ್ಲಿ ಮೇಯ್ನಾಗಿ 3 ಪಾರ್ಟ್ಗಳಾಗಿ ಮಾಡ್ಕೊಳ್ಳಿ ಪ್ರಬಂಧ ಬರಿಬೇಕಾದ್ರೆ. ಸೊ ಮೊದಲನೇದಾಗಿ ಇಂಟ್ರೊಡಕ್ಷನ್, ಸೆಕೆಂಡ್ ಒನ್ನು ಪ್ಯಾಸೇಜ್ನ ಬರ್ಕೊಳ್ಳಿ. ಸೊ ಲಾಸ್ಟ್ಗೆ ಕನ್ಕ್ಲೂಷನ್ ಅಂದರೆ ಪೀಠಿಕೆ, ವಿವರಣೆ ಹಾಗೆ ಉಪಸಂಹಾರ ಅಂತ. ತುಂಬ ಈಸಿಯಾಗಿ ಪ್ರಬಂಧದಲ್ಲಿ ಮಾರ್ಕ್ಸ್ನ ಗೇನ್ ಮಾಡ್ಬೋದು ಅಂತ ಅಂದೆ. ಯಾವ ರೀತಿ ಅಂತಂದರೆ ನಿಮ್ಗೆ ಇದೇ ಪ್ರಬಂಧ ಬರುತ್ತೆ ಅಂತ ಡೆಫಿನೆಟ್ಲಿ ಯಾರಿಗೂ ಹೇಳೋಕ್ಕಾಗಲ್ಲ. ಆದರೆ ಸ್ವಲ್ಪ ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ಬೋದು ಅಂತ ನಾನು ಹೇಳ್ತೀನಿ. ಅಂದರೆ ಇವಾಗ ನೋಡಿ, ರೈತರ ಸಮಸ್ಯೆ ಕೂಡ ಕರೆಂಟ್ ಅಫೇರ್, ಇವತ್ತು ದಿನನಿತ್ಯದಲ್ಲಿ ನಡೆಯುವಂತಹ ಒಂದು ಘಟನೆಯಲ್ಲಿ ಅದು ಒಂದು ಕೂಡ ಆಗಿರುತ್ತೆ. ಶೈಕ್ಷಣಿಕ ವ್ಯವಸ್ಥೆಗಳ ಮೇಲೆ ಆಗಿರುತ್ತೆ. ಸೊ ಯಾವುದೇ ಪ್ರಬಂಧ ಬರಲಿ, ಏನು ಹೆದರೋಕೆ ಹೋಗಬೇಡಿ. ನಿಮಗೊಂದಷ್ಟು ನಿಮಗೆ ಇಂಡಿವಿಜುವಲ್ ಆಗಿ ಯೋಚನೆ ಮಾಡಿ ಮಾತಾಡೋ ಅಷ್ಟು ಶಕ್ತಿ ಇದೆ ಅಂದರೆ ಡೆಫಿನೆಟ್ಲಿ ಪ್ರಬಂಧನ ಬರಿಬೋದು. ಅದಕ್ಕೆ ಅಂತ ಸಾಕಷ್ಟು ಪುಸ್ತಕಗಳನ್ನ ಓದಬೇಕು ಅನ್ನೋದಕ್ಕಿಂತ ನೀವು ನ್ಯೂಸ್ ಪೇಪರ್ ಅಂತೂ ಓದ್ತಿರ್ತೀರ ಯಾರೇ ಆಸ್ಪಿರೆಂಟ್ಸ್ ಆಗಿದ್ರು. ಸೊ ಅದನ್ನು ನೀವು ಯುಟಿಲೈಸ್ ಮಾಡಿಕೊಂಡು ನೀವು ಆರಾಮಾಗಿ ಬರಿಬೋದು. ಹೆಚ್ಚಿಗೆ ಏನೂ ಮಾಡಬೇಡಿ, ನೀವು ಪೀಠಿಕೆ ಬರೀರಿ. ವಿವರಣೆ ಜಾಗದಲ್ಲಿ ಒಂದು 10 ಪಾಯಿಂಟ್ಸ್ನ ನೀವು ಬರೀರಿ. ಒಂಚೂರು ರಿಯಲಿಸ್ಟಿಕ್ ಆಗಿರೋಂತಹ 10 ಪಾಯಿಂಟ್ಸ್ನ ಬರೀರಿ. ಆ್ಯಂಡ್ ಕನ್ಕ್ಲೂಷನ್ನ ಕೊಡಿ. ಈ 5 ಪೇಜಸ್ ನಿಮಗೆ ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಚಿತ್ತು ಮಾಡಬೇಡಿ. ಯಾವುದೇ ರೀತಿಯಾದಂತಹ ನಿಮಗೆ ಅದ್ರ ಮೇಲೆ ಒಂದು ಭಯ ಇದೆ ಅನ್ನಂಗೆ ತೋರಿಸ್ಕೋಬೇಡಿ. ಕನ್ನಡ ನನಗೆ ಗೊತ್ತಿಲ್ಲ ಅನ್ನಂಗೆ ತೋರಿಸ್ಕೋಬೇಡಿ. ಆದಷ್ಟು ಚಂದವಾಗಿ ಬರೀರಿ. ಸೊ ಆರಾಮಾಗಿ ನಿಮಗೆ ಮಾರ್ಕ್ಸ್ ಬರುತ್ತೆ. ಸೊ ನಿಮಗೆ ಲಾಸ್ಟ್ ಎಂಡಿಂಗಲ್ಲಿ ರಫ್ ಶೀಟ್ ಇದೆ. ಸೊ ನಿಮ್ಗೇನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತದೆ ಅಂದರೆ ಅಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ಸ್ವಲ್ಪ ಜಾಗ ಬಿಟ್ಟು ಬೇಕಾದ್ರೆ ಆಮೇಲೆ ಬರೀಬೋದು. ಸೊ ಇದು ಸೆಕೆಂಡು 25 ಮಾರ್ಕ್ಸ್ ಇದೆ. ಸೊ ಇದರಲ್ಲಿ ಏನಿದೆ ಅಂತ ಅಂದರೆ ಒಂದು ದೊಡ್ಡ ಪ್ಯಾಸೇಜ್ ಕೊಟ್ಟಿರ್ತಾರೆ. ಸೊ ಆ ಪ್ಯಾಸೇಜ್ ಮೇಲೆ ನಿಮಗೆ 5 ಕ್ವಶನ್ಗಳನ್ನ ಕೇಳ್ತಾರೆ. ಪ್ರತಿ ಕ್ವಶನ್ನು 5 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಸೊ ಟೋಟಲಾಗಿ 25 ಮಾರ್ಕ್ಸ್ ಬರುತ್ತೆ. ಇದನ್ನು ಕೂಡ ನೀವು ಆರಾಮಾಗಿ ಕೂತ್ಕೊಂಡು ಒಂದು 5 ಮಿನಿಟ್ಸ್ ಓದ್ಕೊಂಡ್ರೆ ನೀವು ಆರಾಮಾಗಿ ಅಟೆಂಡ್ ಮಾಡ್ಬೋದು. 5 to 10 ಮಿನಿಟ್ಸ್ ಓದೋದಕ್ಕೆ ಕೊಡಿ ಅಂತ ನಾನು ಯಾಕೆ ಹೇಳ್ತೀನಿ ಅಂತ ಅಂದರೆ, ನೀವು ಓದಿ ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ, ಓದ್ಬೋದು ಬರಿಬೋದು ನೀಟಾಗಿ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರೀಸಿಸ್ ರೈಟಿಂಗ್. ಏನಂತ ಅಂದರೆ ನಿಮಗೊಂದು ಪ್ಯಾಸೇಜ್ನ ಕೊಟ್ಟಿರ್ತಾರೆ. ಅದನ್ನು ನೀವು 100 ವರ್ಡ್ಸ್ ಅಂದರೆ 100 ಶಬ್ದಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಸೊ ನಿಮಗೆ ಬಾಕ್ಸ್ ರೀತಿಯಲ್ಲಿ ಇಲ್ಲೇನು ನಿಮಗೆ ಕಾಣಿಸ್ತಿದೆ ಅಲ್ವಾ, ಸೊ ನೀವೇ ಈ ಕತೆಗೊಂದು ಟೈಟಲ್ನ ಕೊಡಬೇಕು. ಆ್ಯಂಡ್ ಆ ಬಾಕ್ಸಲ್ಲಿ ಒಂದೇ ಒಂದು ವರ್ಡನ್ನ ನೀವು ಬರಿಬೇಕಾಗುತ್ತೆ.
ಸೊ ಒಂದು ಬಾಕ್ಸಲ್ಲಿ ನೀವು ಒಂದೇ ವರ್ಡ್ನ ಬರಿಬೇಕಾಗುತ್ತೆ. ಸೊ ನಂಬರ್ ಆಫ್ ವರ್ಡ್ಸ್ ಯೂಸ್ಡ್ ಅಂತಲೂ ಇಲ್ಲಿ ಕೇಳಿರ್ತಾರೆ. ಸೊ ಟೋಟಲ್ ಆಗಿ ಅಲ್ಲಿ ಬಾಕ್ಸ್ಗಳು ಬಂದ್ಬಿಟ್ಟು 100 ಬಾಕ್ಸ್ಗಳಿರುತ್ತೆ. ಸೊ ನೀವು ಎಷ್ಟು ಯೂಸ್ ಮಾಡಿದರೆ ಅಷ್ಟನ್ನ ನೀವು ಇಲ್ಲಿ ನೋಟ್ ಮಾಡಿ ಬರೆದ್ರೆ ಆಯಿತು. ಸೊ ಇಲ್ಲಿ 5 ಪೇಜಸ್ ಇರುತ್ತೆ. ಇದನ್ನು ಆರಾಮಾಗಿ ಬರಿಬೋದು, ಬಟ್ ನೀವು ಆ ಬಾಕ್ಸ್ ಒಳಗೇನೆ ಬರಿಬೇಕು. ಆ ರೀತಿನೇ ನೀವು ಒಂದೊಂದು ವರ್ಡ್ಗಳನ್ನ ಆ ಬಾಕ್ಸ್ ಒಳಗೆ ಬರೆದ್ಬಿಟ್ಟು ಟೋಟಲ್ ನಂಬರ್ ಆಫ್ ಎಷ್ಟು ವರ್ಡ್ಸ್ನ ನೀವು ಬರೆದ್ರಿ ಅಂದ್ಬಿಟ್ಟು ಲಾಸ್ಟಿಗೆ ನಿಮಗೆ ಆ ನಂಬರ್ನ ಬರೀರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಒಂದು ಇಂಗ್ಲೀಷಲ್ಲಿನೇ ಒಂದು ಪ್ಯಾಸೇಜ್ನ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ನ ಮಾಡಬೇಕು. ಇದೇನು ತೀರಾ ಕಷ್ಟ ಏನಿರಲ್ಲ. ಐ ಥಿಂಕ್ ಇದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದು 10 to 15 ಆದರೂ ಸ್ಕೋರ್ ಮಾಡೋ ಅಷ್ಟು ಇರ್ತೀರ ಅನ್ನೋ ಒಂದು ನಂಬಿಕೆ ನನಗಿದೆ. ಯಾಕೆ ಅಂತ ಅಂದರೆ ಡೆಫಿನೆಟ್ಲಿ ನಾವು ಡೈಲಿ ಇಂಗ್ಲೀಷ್ ಕನ್ನಡ ಎರಡನ್ನೂ ಮಿಕ್ಸ್ ಮಾಡಿ ಮಾತಾಡ್ತಿರ್ತೀವಿ. ಆ್ಯಂಡ್ ಕನ್ನಡ ಮೀಡಿಯಮ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನೀವು ಇಂಗ್ಲೀಷ್ ಕಲ್ತಿರ್ತೀರಲ್ವ, ಜನರಲ್ ಇಂಗ್ಲೀಷ್ ಅಲ್ವಾ. ಸೊ ಅದಕ್ಕಿದು ಈಸಿ ಆಗ್ಬೋದು ಅಂತ ನಾನು ಅನ್ಕೊತೀನಿ. ಆ್ಯಂಡ್ ಪತ್ರಲೇಖನ 10 ಮಾರ್ಕ್ಸಿಗಿರುತ್ತೆ. ಸೊ ಒಂದೇ ಪತ್ರಲೇಖನ ಕೇಳೋದಲ್ಲಿ ವ್ಯಾವಹಾರಿಕ ಪತ್ರ ಆಗಿರ್ಬೋದು, ಇಲ್ಲ ಅಂತಂದರೆ ಪರ್ಸ್ನಲ್ ಆಗಿ ವೈಯಕ್ತಿಕ ಪತ್ರ ಆಗಿರ್ಬೋದು. ಸೊ ಕೇಳ್ತಾರೆ. ಸೊ ಇದೂ ಕೂಡ ನನ್ನ ನೋಟ್ಸಲ್ಲಿ ಇದೆ. ಗಾದೆಗಳು, ಇದು 2 ಗಾದೆ ಕೊಟ್ಟಿರ್ತಾರೆ, 5 ಮಾರ್ಕ್ಸ್ ಈಚು. ಸೊ 10 ಮಾರ್ಕ್ಸಿಗಿರುತ್ತೆ. ನನ್ನ ಕನ್ನಡ ನೋಟ್ಸಲ್ಲಿ ಕಂಪ್ಲೀಟ್ ಆಗಿದೆ. ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. 5 ಸ್ಟೇಟ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗಾದೆಗಳಿಗೆ. ಗಾದೆಗಳು ವೇದಗಳಿಗೆ ಸಮ, ಗಾದೆ ಸುಳ್ಳಾದರೂ ವೇದ ಸುಳ್ಳಾಗುವುದಿಲ್ಲ. ಸೊ ಈ ರೀತಿ ಸ್ಟೇಟ್ಮೆಂಟ್ಸ್ ಇದೆ. ಸೊ ಇದನ್ನು ಬರೆದ್ಬಿಟ್ಟು ನೀವು ಗಾದೆ ಏನು ಅಂತ ಅಂದ್ಬಿಟ್ಟು ಬರೆದು ಯಾವ ರೀತಿ ಬರಿಬೇಕಂತ ನನ್ನ ನೋಟ್ಸಲ್ಲಿದೆ. ಸೊ ನೀವು ನೋಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಆ್ಯಂಡ್ ನುಡಿಗಟ್ಟುಗಳನ್ನ ಕೊಡ್ತಾರೆ. 2 ನುಡಿಗಟ್ಟುಗಳಿರ್ತವೆ. ಈಚ್ 3 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 6 ಮಾರ್ಕ್ಸ್ ಇರುತ್ತೆ. ನುಡಿಗಟ್ಟುಗಳದ್ದು ಅರ್ಥ ಬರೆದ್ಬಿಟ್ಟು ಅದನ್ನು ಸೆಂಟೆನ್ಸ್ ಫಾರ್ಮ್ ಆಗಿ ಬರಿಬೇಕಂತ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದು ಸ್ವಲ್ಪ ಕನ್ನಡ ವ್ಯಾಕರಣದ ಮೇಲಿರುತ್ತೆ ಆ್ಯಂಡ್ ಸಾಹಿತ್ಯದ ಮೇಲಿರುತ್ತೆ, ಸ್ವಲ್ಪ ಪ್ರಾಚೀನದ ಮೇಲೂ ಇರುತ್ತೆ. ಸೊ ಇದೆಲ್ಲ ನಿಮಗೆ ಕಡ್ಡಾಯ ಕನ್ನಡ, ಬೇರೆದಕ್ಕೆಲ್ಲ ಜನರಲ್ ಕನ್ನಡ ಎಲ್ಲ ಓದಿರ್ತೀರ. ಸೊ ಅದು ನಿಮಗೆ ಇವೆಲ್ಲ ಗೊತ್ತಿರುತ್ತೆ ಅನ್ಕೊತೀನಿ ಆಲ್ಮೋಸ್ಟ್. ಅದಾದಮೇಲೆ ತತ್ಸಮ, ತದ್ಭವ, ಬಿಡಿಸಿ ಬರೆಯಿರಿ, ಅರ್ಥ ಬರೆಯಿರಿ. ಸೊ ಈ ರೀತಿ ಎಲ್ಲ ನಿಮಗೆ ಒಂದಷ್ಟು ಕ್ವೆಶನ್ಸ್ ಇರುತ್ತೆ. ಸೊ ಅದೆಲ್ಲ ಎಷ್ಟು ಮಾರ್ಕ್ಸ್ಗಳು ಕ್ಯಾರಿ ಮಾಡುತ್ತೆ ಅಂತ ನಾನು ಅಲ್ಲೇ ಬರ್ತಿದ್ದೀನಿ. ಆ್ಯಂಡ್ ವಿರುದ್ಧಾರ್ಥಕ ಪದಗಳು ಕೂಡ ಬರುತ್ತೆ. ಸೊ ಇಷ್ಟಾದಮೇಲೆ ನಾನು ಹೇಳಿದ್ನಲ್ವ ಖಾಲಿ ಸ್ಪೇಸ್ ಇದೆ ಅಂತ. ಸೊ ನಿಮ್ಗೆ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಿದೆ ಅಂದರೆ ಇಲ್ಲಿ ಬರೆದ್ಬಿಟ್ಟು ಒಮ್ಮೆ ಚೆಕ್ ಮಾಡ್ಕೊಂಡು ಬರೀರಿ. ಸೊ ಚಿತ್ ಮಾಡೋಕ್ಕೆ ಹೋಗ್ಬೇಡಿ, ಆರಾಮಾಗಿ ಕಡ್ಡಾಯ ಕನ್ನಡ ಬರೀರಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಮ್ಮ ಸಾಯಿ ದೇವ್ಸ್ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಇರಲಿ. ನಮ್ಮ ಸ್ಟಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮ್ಮಂಥ ಆಸ್ಪಿರೆಂಟ್ಸ್ಗೆ ನಮ್ಮಿಂದನೇ ಸ್ವಲ್ಪ ಸಹಾಯ ಆಗಲಿ. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಇನ್ನೂ 4 ಜನಕ್ಕೆ ಅದು ಯೂಸ್ ಆಗಲಿ ಅಂತ ಹೇಳ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನನ್ನ ಜೊತೆಗೆ. ಸಾರಿ, ನನಗೆ ಹುಷಾರಿಲ್ಲದಿದ್ದರಿಂದ ನನಗೆ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಆಗಿರಲಿಲ್ಲ. ಸೊ ಇನ್ನೂ ನನ್ನ ವಾಯ್ಸ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಮೆಲ್ಲರ ಆಶೀರ್ವಾದ, ಮೆಸೇಜಸ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಇನ್ಮೇಲಿಂದ ಡೈಲಿ ವೀಡಿಯೋಸ್ನ ನಾನು ಮಾಡಿ ನಿಮಗೆಲ್ಲರಿಗೂ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಆ್ಯಂಡ್ ನನ್ನ ಮೇನ್ ಏಮ್ UPSC ಆದಷ್ಟು ಬೇಗ ನಮ್ಮ ಏಮ್ ಹಾಗೆ ನಿಮ್ಮೆಲ್ಲರ ಏಮ್ ಗೋಲ್ಸ್ ಎಲ್ಲ ರೀಚ್ ಆಗೋಣ. ಥ್ಯಾಂಕ್ ಯು.